ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರುವಂತಹ ಮತ್ತೊಂದು ಮಾಹಿತಿ ಸಿಜೆ ರಾಯ್ ಅವರ ಆತ್ಮಹತ್ಯೆಯ ಬಳಿಕ ಆನೆಪಾಳ್ಯದಲ್ಲಿರುವಂತಹ ಅವರ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಏನಿದೆ ಅದಕ್ಕೆ ಬೀಗವನ್ನ ಜಡಿಯಲಾಗಿದೆ. ಬೆಳಗ್ಗೆ ಎಫ್ಎಸ್ಎಲ್ ಟೀಮ್ ಬಂದಿತ್ತು, ಪರಿಶೀಲನೆಯನ್ನ ಮಾಡ್ತು, ಮತ್ತೊಂದಿಷ್ಟು ದಾಖಲೆಗಳ ಸಾಕ್ಷಿಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಎಫ್ಎಸ್ಎಲ್ ಟೀಮ್ ಮಾಡ್ತು. ಅದಾದ ಬಳಿಕ ಎಫ್ಎಸ್ಎಲ್ ಟೀಮ್ನ ಪರಿಶೀಲನೆಯ ಬಳಿಕ ಆನೆಪಾಳ್ಯದಲ್ಲಿರುವಂತಹ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಏನಿದೆ, ನಿನ್ನೆ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಸ್ಥಳ, ಆ ಕಚೇರಿಗೆ ಬೀಗ ಜಡಿಯುವಂತಹ ಕೆಲಸವನ್ನ ಮಾಡಲಾಗಿದೆ. ಕಚೇರಿಯಲ್ಲಿ ಈಗ ಯಾರೂ ಇಲ್ಲ. ನಿನ್ನೆ ಇದೇ ಕಚೇರಿಯಲ್ಲಿ ಮಧ್ಯಾಹ್ನ ಸಿಜೆ ರಾಯ್ ಬಂದಂತವರು ಐಟಿ ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದವರು ತಮ್ಮ ಎಂಡಿ ಜೊತೆ ಮಾತನಾಡಿದಂತಹ ನಂತರದಲ್ಲಿ 10 ನಿಮಿಷ ತಾಯಿ ಜೊತೆ ಮಾತನಾಡಿ ಬರ್ತೀನಿ ಅಂತ ಹೇಳಿ ತಮ್ಮ ಕ್ಯಾಬಿನ್ಗೆ ಹೋದವರು ಕ್ಯಾಬಿನ್ನ ಲಾಕ್ ಮಾಡಿಕೊಂಡು ಆ ನಂತರ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ರು. ಅದಾದ ಬಳಿಕ ಎಂಡಿ ಸೇರಿದಂತೆ ಉಳಿದಂತಹ ಸಿಬ್ಬಂದಿ ಆ ಕ್ಯಾಬಿನ್ನ ಡೋರ್ನ ಲಾಕ್ನ ಮುರಿದು ಒಳಗಡೆ ಹೋಗಿ ನೋಡಿದಾಗ ಸಿಜೆ ರಾಯ್ ಅವರು ತಮ್ಮ ಕುರ್ಚಿನಲ್ಲೇ ಕೂತ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿರೋದು ಬೆಳಕಿಗೆ ಬಂದಿತ್ತು. ಆಸ್ಪತ್ರೆಗೆ ದಾಖಲು ಮಾಡುವಂತಹ ಪ್ರಯತ್ನ ಆದರೂ ಕೂಡ ಅದು ವಿಫಲ ಆಗಿತ್ತು. ಸಿಜೆ ರಾಯ್ ಅವರ ಪ್ರಾಣ ಪಕ್ಷಿ ಅದಾಗಲೇ ಹಾರಿ ಹೋಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಪೊಲಿಟಿಕಲ್ ಪ್ರೆಷರ್ ಇತ್ತಾ ಅಥವಾ ಬೇರೆನಾದ್ರೂ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಎಡವಟ್ಟುಗಳಾಗಿದ್ವಾ, ಬೇರೆನಾದ್ರೂ ವೈಯಕ್ತಿಕ ಕಾರಣಗಳಿದ್ದಾವ, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖಾಧಿಕಾರಿಗಳು ಸದ್ಯ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಸಿಜೆ ರಾಯ್ ಅವರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿದ್ದವರನ್ನ ಕರೆಸಿ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಅವರ ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಅದರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗಿದೆ. ಲಾಸ್ಟ್ ಕಾಲ್ ಯಾರಿಗೆ, ಲಾಸ್ಟ್ ಮೆಸೇಜ್ ಯಾರಿಗೆ, ಎಷ್ಟು ಹೊತ್ತು ಮಾತನಾಡಿದ್ದಾರೆ, ಯಾವ ವಿಚಾರವಾಗಿ ಮಾತನಾಡಿದ್ದಾರೆ, ಸಿಡಿಆರ್ ತೆಗೆಯುವಂತಹ ಕೆಲಸಕ್ಕೆ ಸದ್ಯ ಪೊಲೀಸರು ಮುಂದಾಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.